ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಭಾನುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಭಾನುವಾರ ಬೆಳಗ್ಗೆ ಇವತ್ತು ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ. ಸಾಮಾನ್ಯವಾಗಿ ಭಾನುವಾರ ಅಂದರೆ ಒಂದು ಸ್ವಲ್ಪ ಎದ್ದೇಳೋದೇ ಲೇಟು, ಅಂದರೆ 8:08:30 9 ಗಂಟೆ ಆಗುತ್ತೆ ಎದ್ದೇಳೋದು. ಆದರೆ ಇವತ್ತು ಒಂದು ಸ್ವಲ್ಪ ಬೇಗನೆ ಎದ್ಬಿಟ್ಟು ಬೇಗ ಕೆಲಸನೆಲ್ಲ ಮುಗಿಸ್ಕೊಂಡು, ಅಂದರೆ ಬೆಳಗಿನ ಕೆಲಸ ಎಲ್ಲ ಇರುತ್ತೆ ನೋಡಿ, ನನಗೆ ಹೆಲ್ತಿ ಡ್ರಿಂಕ್ ಅದೆಲ್ಲ ಮಾಡ್ಕೊಳ್ಳೋದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಬೇಗನೆ ಸ್ನಾನನೆಲ್ಲ ಮುಗಿಸ್ಕೊಂಡು ಇವಾಗ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡೋಣ ಸಿಂಪಲ್ಲಾಗಿ ಅಂತ ಅಂದ್ಕೊಂಡೆ. ಆದರೆ ನನ್ನ ಹಸ್ಬೆಂಡ್ ಇದ್ದರೆ ಬೇಡ, ಮಧ್ಯಾಹ್ನಕ್ಕೆ ಒಂದೇ ಸರಿ ಅಡುಗೆ ಮಾಡುವಂತೆ, ಇವಾಗ ಏನಾದರೂ ಅಂಬಲಿ ಮಾಡು ಅಂತ ಅಂದರು. ಜೋಳದ ಅಂಬಲಿ ಮಾಡೋಣ ಅಂದ್ಕೊಂಡೆ, ಆದರೆ ಜೋಳದ ಅಂಬಲಿ ಬೇಡ, ರಾಗಿ ಅಂಬಲಿನೇ ಮಾಡ್ಕೊಳ್ಳೋಣ ಅಂತೇಳಿ ರಾಗಿ ಅಂಬಲಿನ ಮಾಡ್ಕೊತಾ ಇದ್ದೀನಿ ಒಂದು ಸೈಡು. ಹಾಗೆ ನನ್ನ ಹಸ್ಬೆಂಡ್ ಅವ್ರಿಗೇನೋ ಬೇಕಾಗಿತ್ತಂತೆ, ಅದನ್ನು ಅವರು ಪ್ರಿಪೇರ್ ಮಾಡ್ಕೊತಾ ಇದ್ರು. ನನಗೆ ಮಾಡಿಕೊಡು ಅಂದರು. ನಾನು ಒಂದಿನಾದರೂ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಗೆ ಮಾಡೋದಕ್ಕೆ ಹಚ್ಚಿದ್ದೀನಿ ಇಲ್ಲಿ. ಹಾಗೆ ನಮ್ಮ ಮನೇಲಿ ನನ್ನ ಹಸ್ಬೆಂಡು ತುಂಬಾ ಅಪರೂಪ ಅಡುಗೆ ಮನೆಗೆ ಬಂದುಬಿಟ್ಟು ಅಡುಗೆ ಮಾಡೋದು. ಅಂದರೆ ಯಾವಾಗಲೂ ನಮ್ಮ ಮನೆಯಲ್ಲೇ ಇರ್ತೀನಲ್ವ, ನಾನೇ ಮಾಡ್ಕೊಡ್ತೀನಿ. ಏನೇ ಒಂದು ಬೇಕಾದ್ರೂ ಪ್ರತಿಯೊಂದೂ ನನ್ನ ಮೇಲೇ ಡಿಪೆಂಡ್ ಆಗಿರ್ತಾರೆ ನನ್ನ ಹಸ್ಬೆಂಡು. ಹಾಗಾಗಿ ಇವತ್ತು ಅವ್ರ ಮೇಲೇ ಬಿಟ್ಟಿದ್ದೀನಿ, ನಿಮ್ದು ಏನು ಬೇಕು ನೀವು ಅದನ್ನು ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಅವರು ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಇನ್ನು ಒಂದು ಸೈಡು ನಾನು ಗಂಜಿನ ಮಾಡಿ, ಹಾಗೆ ಒಂದು ಸೈಡು ಮಜ್ಜಿಗೆನೂ ಸಹ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇನ್ನು ನನ್ನ ಮಗಳು ಸಹ ನನ್ನ ಜೊತೆಗೇ ಎದ್ದಿದ್ಲು. ಭಾನುವಾರ ಬಂದುಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ, ನನ್ನ ಮಗಳಿಗೆ ಬೇಗನೆ ಎದ್ಬಿಟ್ಟಿರ್ತಾಳೆ. ನಾನೇನು ಮಲ್ಕೊಂಡೇ ಇರ್ತೀನಿ, ಅಂಥ ಟೈಮಲ್ಲಿ ಬೇಗ ಎದ್ಬಿಟ್ಟಿರ್ತಾಳೆ. ಇನ್ನು ಮಿಕ್ಕಿದ ಡೇಸಲ್ಲಿ ಬೇಗ ಎದ್ದೇಳು ಅಂದರೆ ಎದ್ದೇಳೋದೇ ಇಲ್ಲ. ನಾನು ಎಷ್ಟು ಎಬ್ಸಿದ್ರೂ ಅವಳು ಮತ್ತೆ ಎದ್ದೇಳೋದು 7 ಗಂಟೆ ಹಂಗೇ ಮಾಡಿಬಿಡ್ತಾಳೆ. ಆದರೆ ಭಾನುವಾರ ಮಾತ್ರ ಬೇಗನೆ ಎದ್ದಿರ್ತಾಳೆ. ಇನ್ನು ಇಲ್ಲಿ ಅವಳು ಸಹ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನನೆಲ್ಲ ಮುಗಿಸ್ಕೊಂಡು ಅವಳು ಸಹ ಬಂದಿದ್ಲು. ಇನ್ನು ಒಂದು ಕಡೆ ಅಂಬಲಿಗೂ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ. ಇನ್ನು ನನ್ನ ಹಸ್ಬೆಂಡು ಒಂದು ಸ್ವಲ್ಪ ಅವರು ಸಹ ಫ್ರೆಶ್ ಅಪ್ ಆಗಲಿ ಅಂತ ಮೊದಲಿಗೆ ಇನ್ನು ಮಧ್ಯಾಹ್ನಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿದ್ವಿ. ಚಪಾತಿ ಹಿಟ್ಟನ್ನು ಸಹ ಕಲಸಿ ಇಟ್ಕೊತಾ ಇದ್ದೀನಿ. ಒಂಚೂರು ಇದಕ್ಕೆ ಓಮ್ ಕಾಳನ್ನ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ, ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೀರ್ಣ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಓಮ್ ಕಾಳು ಹಾಗೆ ಉಪ್ಪು ಎಣ್ಣೆನ ಹಾಕ್ಕೊಂಡು ಇಲ್ಲಿ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೊತಾ ಇದ್ದೀನಿ. ಇನ್ನು ಸಂಡೇ ಅಂದಮೇಲೆ ಯೂಶಲಿ ನಾನ್ ವೆಜ್ಜು ಮಾಡ್ತಾರೆ ನಮ್ಮನೇಲಿ. ಅಪರೂಪ, ತುಂಬಾ ಅಪರೂಪ ಅಂದರೆ ಅಪರೂಪ ನಾನ್ ವೆಜ್ ಮಾಡೋದು. ಅಂದರೆ ನನ್ನ ಹಸ್ಬೆಂಡು ಅಷ್ಟಾಗಿ ಇಷ್ಟಪಟ್ಟು ನಾನ್ ವೆಜ್ನ ತಿನ್ನೋದಿಲ್ಲ. ಇನ್ನು ನಮಗಾಗಿ ನಾವೇನಾದರೂ ಮಾಡಿಕೊಂಡ್ರೆ ಮತ್ತು ನನ್ನ ಹಸ್ಬೆಂಡ್ಗೆ ಬೇರೆ ಏನಾದರೂ ಮಾಡಲೇಬೇಕಾಗತ್ತೆ. ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಇವತ್ತು ನನ್ನ ಹಸ್ಬೆಂಡು ತಿನ್ನೋ ಥರನೇ ಏನಾದರೂ ವೆಜ್ಜಲ್ಲಿ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಚಪಾತಿನೇ ಕಲಿಸ್ಕೊಂಡ್ಬಿಟ್ಟೆ. ಇನ್ನು ನಮ್ಮ ಮನೇಲಿ ಹೇಗೆ ಅಂದರೆ, ನನಗೂ ನನ್ನ ಮಗಳು ಇಷ್ಟ ಆಗುವಂತಹ ಅಡುಗೆಗಳು ನನ್ನ ಹಸ್ಬೆಂಡ್ಗೆ ಇಷ್ಟನೇ ಆಗೋದಿಲ್ಲ. ಅಂದರೆ ನಮ್ಮ ಸೈಡೆಲ್ಲ ಮಾಡ್ತೀವಿ ನೋಡಿ ನಾವು, ರೊಟ್ಟಿ, ಪಲ್ಯ, ಸಾಂಬಾರು ಅದೇ ಇಷ್ಟಪಡ್ತಾರೆ. ನೀವು ಸ್ಪೆಷಲ್ ಡೇಸ್ ದಿನವೂ ಅದನ್ನೇ ಮಾಡಿಕೊಡಿ, ಅದನ್ನೇ ಅಷ್ಟಾಗಿ ಇಷ್ಟಪಟ್ಟು ತಿಂತಾರೆ. ಈ ಥರ ಬೇರೆ ಏನಾದರೂ ರೆಸಿಪಿಗಳನ್ನು ಟ್ರೈ ಮಾಡಿದಾಗ ತಿನ್ನಿರಿ ಅಂದರೆ ಅವ್ರು ಒಂಚೂರು ಟೇಸ್ಟ್ ನೋಡೋದಕ್ಕೆ ಹೋಗಲ್ಲ. ನನ್ನ ಒತ್ತಾಯದಕ್ಕೆ ಏನೋ ಒಂದು ಸ್ವಲ್ಪ ಟೇಸ್ಟ್ ಮಾಡಿದರೆ ಅಷ್ಟೇ, ಮುಗ್ದೋಯ್ತು. ಮತ್ತೆ ಮಾಡು ಅಂತಲೂ ಹೇಳೋದಿಲ್ಲ, ಬಿಡು ಅಂತಲೂ ಹೇಳೋದಿಲ್ಲ. ಇನ್ನು 3 ಹೊತ್ತು ನೀವು ರೊಟ್ಟಿ ಮಾಡಿಕೊಟ್ರೆ ಬೇಜಾರೇ ಆಗೋದಿಲ್ಲ ನನ್ನ ಹಸ್ಬೆಂಡಿಗೆ ಮಾತ್ರ. ಅವ್ರು ಜಾಸ್ತಿ ಏನು ಬೇರೆ ರೆಸಿಪಿಗಳನ್ನ ಮಾಡಿಕೊಡು ಅಂತ ಕೇಳೋದೇ ಇಲ್ಲ. ಅವ್ರೇನು ಇಷ್ಟಪಡ್ತಾರೆ ಅದನ್ನ ಮಾಡಿಕೊಟ್ರೆ ಅದನ್ನೇ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅಂದರೆ ನಾನು ಆ ಥರ ಅಲ್ಲ, ನನಗೆ ಎಲ್ಲ ಥರದ್ದು ರೆಸಿಪಿಗಳನ್ನೂ ಟೇಸ್ಟ್ ಮಾಡಬೇಕು ಅಂತ ನನಗೆ ಆಸೆ ಇರುತ್ತೆ. ಇವಾಗ ನೋಡಿ, ನಾನು ವಾರಲ್ಲಿ ಒಂದು ಸರಿನಾದ್ರೂ ಪನ್ನೀರ್ ರೆಸಿಪಿನ ಮಾಡಿರ್ತೀನಿ. ನನ್ನ ಹಸ್ಬೆಂಡ್ಗೆ ಪನ್ನೀರು ಅಂದ್ರೇ ಆಗಲ್ಲ, ಒಂದು ಸ್ವಲ್ಪ ಹೀಟು ನೋಡಿ ಪನ್ನೀರು, ಹಾಗಾಗಿ ಅಷ್ಟಾಗಿ ಇಷ್ಟಪಡಲ್ಲ. ನಾನು ಪನ್ನೀರ್ ಮಾಡಿದ್ದಿನ ಅವ್ರಿಗೆ ಏನಾದರೂ ಬೇರೆ ರೆಸಿಪಿನ ಮಾಡಿಕೊಡ್ಬೇಕಾಗತ್ತೆ. ಅಥವಾ ಈ ಥರ ಏನಾದರೂ ನಾನ್ ವೆಜ್ಜಲ್ಲಿ ಏನಾದರೂ ಮಾಡಿದಾಗ ಅವ್ರಿಗೆ ಬೇರೆ ರೆಸಿಪಿನ ಮಾಡಿಕೊಡ್ಬೇಕಾಗತ್ತೆ. ಅದೇ ಕಾರಣಕ್ಕೆ ನಾನು ಮನೇಲಿ ಜಾಸ್ತಿ ನಾನ್ ವೆಜ್ ಮಾಡೋದಕ್ಕೇನು ಹೋಗೋದಿಲ್ಲ. ಹಾಗೆ ಅವ್ರಿಗೆ ಇಷ್ಟ ಆಗೋ ಥರನೇ ಅಡುಗೆನ ಮಾಡ್ಕೋಬೇಕಾಗತ್ತೆ. ಇವಾಗ ನಮಗೆ ಮೂವರಿಗೂ ಬೇಕಾಗಿರೋ ಥರ ಮಾಡ್ಕೊಂಡಾಗ ಪಾಪ ಅವ್ರು ಹಾಗೇ ಇರಬೇಕಾಗತ್ತೆ. ಹಾಗಾಗಿ ಇಲ್ಲ ಅಂದರೆ ಅನ್ನ ಮೊಸರು ಅಥವಾ ಅನ್ನ ಮಜ್ಜಿಗೆ, ಇಲ್ಲ ಅನ್ನ ತುಪ್ಪ ಚಟ್ನಿ ಈ ಥರ ಹಾಕ್ಕೊಂಡು ತಿಂತಾರೆ. ನನಗೆ ಒಂಥರ ಹಿಂಸೆ ಆದಂಗೆ ಅನಿಸ್ತಾ ಇರುತ್ತೆ ಅವ್ರು ಆ ಥರ ತಿನ್ನೋದನ್ನು ನೋಡಿ. ಅದಕ್ಕೆ ಬೇಡವೇ ಬೇಡ, ಅವ್ರು ತಿನ್ನೋದಕ್ಕೆ ಇಷ್ಟಪಡಲಿಲ್ಲ ಅಂದರೆ ನಾವು ಮಾಡೋದು ಬೇಡ. ಇವಾಗ ಅವ್ರು ಇಲ್ಲದೇ ಇರೋಂತಹ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಅದೊಂದು ಸರಿಯಾಗುತ್ತೆ. ಹಾಗಾಗಿ ನಾನು ಅವ್ರು ಇರೋಂತಹ ಟೈಮಲ್ಲಿ ಜಾಸ್ತಿ ನಾನ್ ವೆಜ್ ಏನು ಮಾಡೋದಕ್ಕೆ ಹೋಗಲ್ಲ. ನಿಮ್ಮ ಮನೇಲಿ ಈ ಥರ ಯಾರಾದರೂ ಇದ್ದಾರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂದರೆ ನಮ್ಗೆ ಇಷ್ಟ ಆಗಿರೋಂತಹ ಅಡುಗೆಗಳನ್ನ ಅವ್ರು ಇಷ್ಟಪಡದೇ ಇರೋ ಥರ ಏನಾದ್ರು ಇದ್ದರೆ ಅದನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಹಿಟ್ಟೆಲ್ಲ ಕಲಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಗಂಜಿನೂ ಸಹ ಕುಡಿದು ಒಂದು 11-11:30 ಮೇಲೆ ಅಡುಗೆ ಮನೆಗೆ ಬಂದಿದ್ದೀನಿ. ಅಂದರೆ ಮಧ್ಯಾಹ್ನದ ಅಡುಗೆ ಪ್ರಿಪೇರ್ ಮಾಡಬೇಕಾಗಿತ್ತಲ್ವ, ಹಾಗಾಗಿ ಬೆಳಗ್ಗೆ ಬೇಗನೆ ಅಡುಗೆ ಮಾಡಿ ಇಟ್ಟರೆ ಬಿಸಿ ಆರೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಲೇಟಾಗಿ ಇಲ್ಲಿ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ನಿನ್ನೆ ನೈಟೇ ನಾನಿಲ್ಲಿ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಏನಾದರೂ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು. ಇವತ್ತು ಚಪಾತಿ ಹಿಟ್ಟು ಕಲಸಿದ್ದೀನಲ್ವ, ಚಪಾತಿಗೆ ಒಂದೇ ಥರ ಚೋಲೆ ಮಸಾಲಾನ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಕಾಬೂಲ್ ಕಡಲೆಯಲ್ಲಿ ಅಲ್ಲ, ಬ್ರೌನ್ ಕಡಲೆ ಬರುತ್ತೆ ನೋಡಿ, ಅದರಲ್ಲೇ ಚೋಲೆ ಮಸಾಲ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
ಹಾಗೆ ಇನ್ನು ಸಂಡೇ ಇರೋದ್ರಿಂದ ಏನಾದರೂ ಸ್ಪೆಷಲ್ ಇರಲೇಬೇಕಲ್ವ, ಹಾಗಾಗಿ ಇವತ್ತು ಒಂದು ಸ್ವಲ್ಪ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿಯೇ ಅಡುಗೆ ಮಾಡ್ಕೊತಾ ಇದ್ದೀನಿ. ಅಂದರೆ ಯಾವಾಗಲೂ ಒಂದೇ ಥರ ತಿಂತಾನೆ ಇರ್ತೀವಿ, ಅದರಲ್ಲೂ ನಮ್ಮ ಮನೇಲಂತೂ ರಿಪೀಟೆಡ್ ಆಗಿರ್ತಾ ಇರುತ್ತೆ ರೊಟ್ಟಿ ಚಪಾತಿ ಹಾಗೆ ಅದಕ್ಕೆ ಪಲ್ಯಗಳೆಲ್ಲ ರಿಪೀಟೆಡ್ ಪಲ್ಯಗಳೇ ಇರ್ತವೆ. ಹಾಗಾಗಿ ಈ ಥರ ಸಂಡೇ ಟೈಮಲ್ಲಿ ಮಕ್ಕಳಿಗೂ ಸ್ಕೂಲ್ ರಜೆ ಇರುತ್ತೆ, ಹಾಗೆ ಹಸ್ಬೆಂಡ್ಗೂ ಕೆಲಸ ರಜೆ ಇರುತ್ತೆ ನೋಡಿ, ಅಂಥ ಟೈಮಲ್ಲಿ ಎಲ್ಲರೂ ಮಧ್ಯಾಹ್ನ ಟೈಮಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಎಲ್ಲ ಅಡುಗೆನೂ ಎಲ್ರಿಗೂ ಇಷ್ಟ ಆಗಬೇಕು ಅಲ್ವಾ. ಹಾಗಾಗಿ ನಾನು ಎಲ್ಲರೂ ಇಷ್ಟಪಡೋ ಥರನೇ ಅಡುಗೆನ ಮಾಡ್ಕೊತೀನಿ. ಅದಲ್ಲದೇನೆ ನಮ್ಮ ಮನೇಲಿ ತುಂಬಾ ರೇರು ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಅಂದರೆ ಕೂತ್ಕೊಂಡು ಊಟ ಮಾಡ್ತೀವಿ, ನನ್ನ ಹಸ್ಬೆಂಡ್ ಇರೋಲ್ಲ ಅಷ್ಟೇ, ನಾನು ನಮ್ಮ ಮಕ್ಕಳು ನಮ್ಮ ಅಣ್ಣ ಅವರೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ. ನನ್ನ ಹಸ್ಬೆಂಡ್ ಸಿಗೋದೇ ವಾರಕ್ಕೆ ಒಂದ್ಸರಿ ನನಗೆ. ಹಾಗಾಗಿ ಅವ್ರು ಇರುವಾಗಲೇ ಅವ್ರಿಗೆ ಇಷ್ಟ ಆಗಿರುವಂತಹ ಅಡುಗೆಗಳನ್ನೆಲ್ಲ ಮಾಡಿ ಅವರಿಗೆ ಬಡಿಸಿ ನಾವು ಊಟ ಮಾಡೋದಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಇಲ್ಲಿ ಚೋಲೆ ಮಸಾಲೆಗೆಲ್ಲ ಏನೇನು ಬೇಕು ನೋಡಿ ಇದನ್ನೆಲ್ಲ ನೀಟಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಒಗ್ಗರಣೆಯನ್ನು ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಈ ರೆಸಿಪಿನ ಇಲ್ಲೇನು ಶೇರ್ ಮಾಡ್ತಾ ಇಲ್ಲ, ಆಲ್ರೆಡಿ ಈ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡಿರೋದ್ರಿಂದ ಇವತ್ತು ಈ ರೆಸಿಪಿನ ಏನು ನಾನೆಲ್ಲ ಶೇರ್ ಮಾಡ್ಕೊತಾ ಇಲ್ಲ. ಇನ್ನು ಇಲ್ಲಿ ಚೋಲೆ ಮಸಾಲ ಹಾಗೆ ರೈಸು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಸಿಗೆ ಇರೋದ್ರಿಂದ ಮೊಸರಿಂದ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಶಾವಿಗೆಯಿಂದನೇ ಮೊಸರನ್ನ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿಲ್ಲಿ ಶಾವಿಗೆ ಮೊಸರನ್ನ ಮಾಡ್ತಿದ್ದೀನಿ. ಮೊದಲಿಗೆ ಇಲ್ಲಿ ಶಾವಿಗೆ ಮೊಸರನ್ನ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ನೀರು ಹಾಗೆ ಉಪ್ಪು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ನಾವು ಶಾವಿಗೆನ ಮೊದಲಿಗೆ ಬೇಯಿಸಿಟ್ಕೋಬೇಕಾಗತ್ತೆ. ಹಾಗಾಗಿ ಇನ್ನು ಇಲ್ಲಿ ನೀರು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆದ ತಕ್ಷಣವೇ ನಾನಿಲ್ಲಿ 1 ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ. ಶಾವಿಗೆನ ನೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ. ಇನ್ನು ಜಾಸ್ತಿ ಹೊತ್ತಿನ ಟೈಮ್ ತೊಗೊಳ್ಳಲ್ಲ ಶಾವಿಗೆ ಕುದಿಯೋದಕ್ಕೆ, ಒಂದು 5 ನಿಮಿಷ ಆದರೆ ಸಾಕು. ತುಂಬ ಚೆನ್ನಾಗಿ ಶಾವಿಗೆ ರೆಡಿ ಆಗಿಬಿಟ್ಟಿರುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಕುದೀತಾ ಇರಬೇಕು. ಈ ಥರ ಕುದೀತಾ ಇರುವಾಗ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಒಂದು ಶಾವಿಗೆನ ತೊಗೊಂಡು ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ನಾವಿಲ್ಲಿ ಮೊಸರನ್ನ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಮೆತ್ತಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ. ನಾನು ಇದನ್ನು ನೀಟಾಗಿ ಬಸಿದು ತೊಗೊಂಬಂದುಬಿಡ್ತೀನಿ. ಇದನ್ನು ಬಸಿಯುವಾಗ ಒಂದು ಸ್ವಲ್ಪ ಮೇಲ್ಗಡೆ ತಣ್ಣೀರನ್ನ ಹಾಕ್ಕೊಳ್ಳಿ, ಬೇಗನೆ ತಣ್ಣಗಾಗ್ಬಿಡುತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಶಾವಿಗೆನ ಬಸಿದು ತೊಗೊಂಬಂದಿದ್ದೀನಿ. ಹಾಗೆ ನಾನು ಇದೇ ಪಾತ್ರೆಯಲ್ಲೇ ಇವತ್ತು ಮೊಸರನ್ನ ಮಾಡ್ತಾಯಿದ್ರಿಂದಾನೆ ಅದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಇದು ಇನ್ನೊಂದು ಚೂರು ತಣ್ಣಗಾಗೋ ಅಷ್ಟರಲ್ಲಿ ಒಗ್ಗರಣೆನೂ ಸಹ ಪ್ರಿಪೇರ್ ಮಾಡ್ಕೊಂಬಿಡೋಣ. ಒಗ್ಗರಣೆನೂ ತಣ್ಣಗಾಗಬೇಕಲ್ವ, ಹಾಗಾಗಿ ಇಲ್ಲಿ ಚಿಕ್ಕದೊಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಅವಶ್ಯಕತೆ ಇರಲ್ಲ, ಹಾಗಾಗಿ ಚಿಕ್ಕ ಸ್ಪೂನಲ್ಲಿ 2ರಿಂದ 3 ಸ್ಪೂನ್, ಅಂದರೆ ತುಪ್ಪ ಸ್ಪೂನ್ ಅಂತ ಹೇಳ್ತೀವಲ್ವ, ಅದರಲ್ಲಿ ಒಂದು 2ರಿಂದ 3 ಸ್ಪೂನ್ ಆದರೆ ಸಾಕಾಗುತ್ತೆ. ಇನ್ನು ಇಲ್ಲಿ ಎಣ್ಣೆ ಕಾದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಒಂಚೂರು ಕಲರ್ ಚೇಂಜ್ ಆಗಬೇಕು. ಆ ಕಲರ್ ಚೇಂಜ್ ಆದ ತಕ್ಷಣ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಅಷ್ಟಾಗಿ ಚೆನ್ನಾಗಾಗಲ್ಲ ಮೊಸರನ್ನಕ್ಕೆ, ಹಾಗಾಗಿ ನಾನಿಲ್ಲಿ ಬರೀ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಒಂದು ಸ್ವಲ್ಪ ಚಿಟುಕುಟ್ಟಿದ ನಂತರ ಹಸಿ ಕರಿಬೇವಿನ ಸೊಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ. ಹಸಿ ಕರಿಬೇವು ಸಹ ಚಿಟುಕುಟ್ಟಿದ ನಂತರ ಒಣಗಿದ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಇಂಗನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಿಂಗಿನ ಒಗ್ಗರಣೆ ಕೊಟ್ಟರೆ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಇಲ್ಲಿ ಇಂಗು ಹಾಗೆ ಎಲ್ಲ ಮಸಾಲ ಹಾಕಿದ ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ. ಇದು ಪೂರ್ತಿ ತಣ್ಣಗಾಗೋ ಅಷ್ಟರಲ್ಲಿ ನಾವು ಏನು ಶಾವಿಗೆ ಬೇಯಿಸ್ಕೊಂಡಿದ್ವಲ್ಲ ಅದು ಸಹ ತಣ್ಣಗಾಗಿತ್ತು. ಇನ್ನು ಇದಕ್ಕೆ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಮೊದಲಿಗೆ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೇಕಾದರೆ ಮತ್ತೆ ನಾವಿಲ್ಲಿ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಶಾವಿಗೆ ಬೆಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬೆಂದಿತ್ತು. ಇನ್ನು ಇದಕ್ಕೆ ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪು ಮೊಸರನ್ನ ಮೊದಲಿಗೆ ಸೇರಿಸ್ಕೊಂಡು ನೀಟಾಗಿ
ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಬೇಕಾದರೆ ಮತ್ತೆ ಸೇರಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇಲ್ಲಿ ಇನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಮೊಸರು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿರುವಂತಹ ಎಲ್ಲ ಮೊಸರನ್ನು ಸಹ ಸೇರಿಸ್ಕೊತಿದ್ದೀನಿ. ಇನ್ನು ಅದಾದ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಕಾಯಿಸಿ ಆರಿಸಿಟ್ಕೊಂಡಿರುವಂತಹ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಹಾಲನ್ನ ಸೇರಿಸ್ಬಿಟ್ಟು ನೀವು ಮೊಸರನ್ನು ಮಾಡಿ, ಈ ದೇವಸ್ಥಾನದಲ್ಲೆಲ್ಲ ಕೊಡ್ತಾರೆ ನೋಡಿ ಅನ್ನ ಮೊಸರು, ಅದೇ ಟೇಸ್ಟ್ ಕೊಡ್ತಾ ಇರುತ್ತೆ ಇದು ಸಹ. ಹಾಗಾಗಿ ಇನ್ನು ಇಲ್ಲಿ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ನೀರಾಗಿ ಅಂತ ಅನ್ನಿಸ್ಕೋಬೋದು, ಆದರೆ ನಾವು ತಿನ್ನುವಾಗ ಕರೆಕ್ಟಾಗಿರೋಂತಹ ಅದಕ್ಕೆ ಬಂದಿರುತ್ತೆ ಇದು. ಇವಾಗ ಇನ್ನು ಉಪ್ಪೆಲ್ಲ ಸೇರಿಸ್ಕೊಂಡಾದ್ಮೇಲೆ ನಾವು ಏನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ ಒಗ್ಗರಣೆ, ಅದನ್ನು ಸೇರಿಸ್ಕೊತಿದ್ದೀನಿ. ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಅಂದರೆ ಬಿಸಿ ಇರುವಾಗ ನಾವು ಹಾಕಿಬಿಟ್ರೆ ಮೊಸರು ಹಾಕಿರ್ತೀವಲ್ವ ಅದು ಒಡೆದೋಗುತ್ತೆ. ಹಾಗಾಗಿ ಪೂರ್ತಿಯಾಗಿ ತಣ್ಣಗಾಗಬೇಕು ಒಗ್ಗರಣೆ. ತಣ್ಣಗಾಗಿರುವಂತಹ ಒಗ್ಗರಣೆಯನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದಾದ ನಂತರ ಇದಕ್ಕೆ ನಾನು ಹಣ್ಣುಗಳನ್ನ ಸೇರಿಸ್ಕೊತಾ ಇದ್ದೀನಿ. ಹಣ್ಣು ಹಾಕಿದರೆ ಮೊಸರನ್ನ ಅಲ್ವಾ, ಹಾಗಾಗಿ ದ್ರಾಕ್ಷಿ ಹಾಗೆ ಪೊಮೊಗ್ರಾನೇಟ್ನ ಸೇರಿಸ್ಕೊತಾ ಇದ್ದೀನಿ. ದ್ರಾಕ್ಷಿನ ನಾನು ಈ ಥರ 2 ಭಾಗ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಹಣ್ಣು ಇಷ್ಟ ಆಗುತ್ತೆ ಅಷ್ಟನ್ನು ಸೇರಿಸ್ಕೋಬೋದು ನೀವು ಇಲ್ಲಿ. ಅಂದರೆ ದ್ರಾಕ್ಷಿ ಪೊಮೊಗ್ರಾನೇಟ್ನ ಮಾತ್ರ ಜಾಸ್ತಿ ಪ್ರಮಾಣದಲ್ಲೂ ಸಹ ಸೇರಿಸ್ಕೋಬಹುದು. ಇನ್ನು ಇಲ್ಲಿ ದ್ರಾಕ್ಷಿ ಹಾಗೆ ಪೊಮೊಗ್ರಾನೇಟ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ರೆಡಿ ಆಯಿತು ನೋಡಿ. ಸಖತ್ ಟೇಸ್ಟಿಯಾಗಿರುವಂತಹ ತಂಪಾದ ಶಾವಿಗೆ ಮೊಸರನ್ನ ಸೂಪರ್ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈ ಥರ ದ್ರಾಕ್ಷಿ ಹಾಕಿಬಿಟ್ಟು ನಾವು ಮೊಸರನ್ನ ಮಾಡಿದರೆ ತಿಂತಾ ಇರುವಾಗ ಬಾಯಲ್ಲಿ ಸಿಗ್ತಾ ಇರುತ್ತೆ ನೋಡಿ. ಹುಳಿಯಾಗಿ ಹಾಗೆ ಸ್ವೀಟಾಗಿ ತಿಂತಾ ಇರುವಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ತಿನ್ನೋದಕ್ಕೆ. ನನಗೆ ಮಾತ್ರ ಈ ಥರ ಶಾವಿಗೆ ಮೊಸರನ್ನ ಆಯಿತು ಹಾಗೆ ಅನ್ನದಿಂದ ಮಾಡಿರುವಂತಹ ಮೊಸರನ್ನ ಆಯಿತು ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಇವತ್ತು ಈ ಥರ ರೆಸಿಪಿನ ಮಾಡಿದ್ರೆ ಆಯಿತು ಅಂತ ಮಾಡಿಕೊಂಡೆ. ಇನ್ನು ಇಲ್ಲಿ ಶಾವಿಗೆ ಮೊಸರನ್ನ ಎಲ್ಲ ಮಾಡಿ ಅದನ್ನು ಸಹ ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಈರುಳ್ಳಿ ಬಜ್ಜಿ ಬರುತ್ತಲ್ವ ಅದನ್ನು ಮಾಡೋಣ ಅಂತೇಳಿ ಈರುಳ್ಳಿ ಬಜ್ಜಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಏನೋ ಅಡುಗೆನ ಪ್ಲ್ಯಾನೇ ಮಾಡಿರಲಿಲ್ಲ ಇವತ್ತು. ಒಟ್ಟಿನಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿದ್ದೆ. ಅಡುಗೆ ಮಾಡ್ತಾ ಒಂದಕ್ಕೆ ಒಂದು ನೆನಪು ಮಾಡ್ಕೊಂಡು ಇಲ್ಲಿ ಅಡುಗೆ ಮಾಡಿರೋ ಥರ ಆಯಿತು ಇವತ್ತು. ಅಂದರೆ ನನ್ನ ತಲೆಯಲ್ಲಿ ಇವತ್ತು ಬಜ್ಜಿ ಮಾಡಬೇಕು ಅನ್ನೋದಿರಲಿಲ್ಲ, ಹಾಗೆ ಮೊಸರನ್ನ ಮಾಡಬೇಕು ಅನ್ನೋದು ಇರಲಿಲ್ಲ. ಏನಾದರೂ ಸ್ಪೆಷಲಾಗಿರಬೇಕು ಅಂದರೆ ಏನಾದರೂ ಒಂದು ಸ್ಪೆಷಲ್ ಐಟಮ್ ಮಾಡಲೇಬೇಕಲ್ವ, ಹಾಗಾಗಿ ಇವತ್ತು ಈ ಥರ ಮಾಡಿದ್ದಾಯಿತು. ಹಾಗೆ ಇದ್ರ ಜೊತೆಗೆ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಇದ್ದಿದ್ದರೆ ಇನ್ನೂ ಚೆನ್ನಾಗಾಗೋದು. ಆದರೆ ನಮ್ಮ ಮನೇಲಿ ಅಷ್ಟಾಗಿ ಸ್ವೀಟ್ ಇಷ್ಟಪಡಲ್ಲ, ಹಾಗಾಗಿ ನಾನು ಇಲ್ಲೇನು ಸ್ವೀಟೇನು ಮಾಡೋದಕ್ಕೇನು ಹೋಗಲಿಲ್ಲ ಇವತ್ತು. ಇನ್ನು ಈರುಳ್ಳಿ ಬಜ್ಜಿಗೂ ಇಲ್ಲೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇವತ್ತು ಹೆಂಗಾಗ್ಬಿಡ್ತು ಅಂದರೆ ಈರುಳ್ಳಿ ಬಜ್ಜಿ ಮಾಡ್ತಾಯಿದ್ದೆ ಅಲ್ವಾ, ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಅದು ಯಾವ ಇದರಲ್ಲಿ ಹಾಕಿದ್ದೀನಿ ಅಂತಲೂ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಹಿಟ್ಟನ್ನ ಟೇಸ್ಟ್ ಮಾಡಿದಾಗ ಜಾಸ್ತಿ ಉಪ್ಪು ಅನ್ನಿಸ್ತಾ ಇತ್ತು. ಹಾಗಾಗಿ ಇದಕ್ಕೆ ಮತ್ತೆ ಆಲೂಗಡ್ಡೆನ ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈ ಥರ ಆಲೂಗಡ್ಡೆ ಹಾಕೋದ್ರಿಂದ ಉಪ್ಪು ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಇದು ಒಂಥರ ಟಿಪ್ಸ್ ಅಂತಲೂ ಸಹ ನೀವು ತೊಗೋಬಹುದು. ಆಲೂಗಡ್ಡೆ ಹಾಕಿದ ತಕ್ಷಣ ಕರೆಕ್ಟಾಗಿರುವಂತಹ ಟೇಸ್ಟ್ ಕೊಡ್ತಾಯಿತ್ತು ಈ ಈರುಳ್ಳಿ ಬಜ್ಜಿ ಅಥವಾ ಬೋಂಡ. ಇನ್ನು ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಒಂದು 5ರಿಂದ 10 ನಿಮಿಷನಾದರೂ ನೀಟಾಗಿ ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಹಿಟ್ಟು ಸಹ ತುಂಬ ಚೆನ್ನಾಗಿ ನೆಂದ್ಕೊಂಡಿತ್ತು, ಚಪಾತಿ ಹಿಟ್ಟು. ಇಲ್ಲಿ ಇವಾಗ ಚಪಾತಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ.
ಇಲ್ಲಿ ಎಲ್ಲ ಚಪಾತಿನೂ ಒಂದೇ ಸರಿಗೆ ನಾನು ಒತ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅಂದರೆ ಒಂದೇ ಸರಿ ಮಾಡ್ಕೊಂಡು ಒಂದೇ ಸರಿ ಬೇಯಿಸ್ಕೋಬೇಕು ಅಂದರೆ ಎರಡೂ ಕಡೆಯೂ ಗಮನ ಜಾಸ್ತಿ ಇರಬೇಕಾಗುತ್ತೆ. ನಾವಿಲ್ಲಿ ಬರೀ ಚಪಾತಿನ ಒತ್ಕೊಂಡು ಕೂತ್ಕೊಂಡ್ಬಿಟ್ರೆ ಹಂಚಲ್ಲಿ ಹಾಕಿರುವಂತಹ ಚಪಾತಿ ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟಿಗೆ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಚಪಾತಿನ ಒಂದೇ ಸರಿ ಒತ್ತಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅದಾದ ನಂತರ ಒಂದೇ ಸರಿ ಈ ಥರ ಬೇಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಕೆಲಸ ಸಹ ಈಸಿ ಆಗುತ್ತೆ, ಹಾಗೆ ಟೆನ್ಷನ್ ಇರಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊತೀನಿ. ನಾನು ಯಾವಾಗಲೂ ಚಪಾತಿ ಮಾಡಿದರೆ ಇದೇ ಥರನೇ ಮಾಡ್ಕೊಳ್ಳೋದು. ಇನ್ನು ಚಪಾತಿ ಎಲ್ಲ ಬೇಯಿಸಿ ಆದಮೇಲೆ ಇಲ್ಲಿ ಈರುಳ್ಳಿ ಬಜ್ಜಿಗೂ ಸಹ ಹಿಟ್ಟೆಲ್ಲ ಕಲಸಿಟ್ಟಿದ್ದು ನೋಡಿ. ಇವಾಗ ಇಲ್ಲಿ ಬಜ್ಜಿನೂ ಸಹ ಮಾಡ್ಕೊತಾ ಇದ್ದೀನಿ. ಇವಾಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಲ್ಲಿ ಬಜ್ಜಿನ ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಕೊಂಡಿರುವಂತಹ ಬಜ್ಜಿನ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಅಂತ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಇನ್ನು ಬಜ್ಜಿ ಎಲ್ಲ ಆದಮೇಲೆ ಎಲ್ಲ ಅಡುಗೆನೂ ಸಹ ರೆಡಿ ಆಯಿತು. ಒಂದು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆನೆಲ್ಲ ತೊಳ್ಕೊಂಡ್ಮೇಲೆ ಇನ್ನು ಇಲ್ಲಿ ಊಟಕ್ಕೂ ಸಹ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಇವತ್ತಿನ ಊಟ ಯಾವ ಥರ ಇತ್ತು ಅಂದರೆ ಒಂಥರ ತಾಲಿ ನೋಡ್ದಂಗೆ ಅನ್ನಿಸ್ತಾ ಇತ್ತು ನನಗೆ. ಮಾಡಿರೋಂತಹ ಅಡುಗೆನೆಲ್ಲ ಈ ಥರ ನೀಟಾಗಿ ಸರ್ವ್ ಮಾಡಿ ನನ್ನ ಹಸ್ಬೆಂಡಿಗೆ ಕೊಟ್ಟರೆ ತುಂಬಾ ಖುಷಿಪಟ್ಟರು ಅವರು. ಇಷ್ಟೆಲ್ಲ ಮಾಡಿಬಿಟ್ಟಿದೀಯ ನೀನು ಅಂತ ಹೇಳ್ತಿದ್ರು. ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಅಂದಿದ್ದೆ ನೋಡಿ. ಹಾಗೆ ಇವತ್ತು ಮಾಡಿರುವಂತಹ ಮೊಸರನ್ನ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ, ಸೂಪರ್ ಟೇಸ್ಟಿಯಾಗಿತ್ತು. ಹಾಗೆ ಇಷ್ಟೆಲ್ಲ ಅಡುಗೆ ಮಾಡಿದ ಮೇಲೆ ನೀರು ಮಜ್ಜಿಗೆ ಇಲ್ಲ ಅಂದರೆ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೀರು ಮಜ್ಜಿಗೆನೂ ಸಹ ರೆಡಿ ಮಾಡಿಕೊಂಡೆ. ಇನ್ನು ಇಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟನೂ ಸಹ ಮುಗಿಸ್ಕೊತಾ ಇದ್ದೀವಿ. ಈ ಥರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಏನೋ ಒಂಥರ ಖುಷಿನೂ ಆಗುತ್ತೆ, ಹಾಗೆ ಒಂದು ತುತ್ತು ಜಾಸ್ತಿನೂ ಸಹ ಸೇರುತ್ತೆ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.